ಇಲ್ಲಿ 1ನೇ ಅಧ್ಯಾಯದ 4ನೇ ಶ್ಲೋಕ ಹೇಳ್ತದ. ಏನು ಚಂದ ಹೇಳ್ತೈತಂದ್ರೆ ಗುರುವಿನ ಸ್ಥಾನ ಎಂಥದ್ದು. ಅದಕ್ಕೆ ನಮಗಂತಿರ್ತಾರೋ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಯಾಕಂತಾರಂದ್ರೆ ಆ ಗುರುವಿನ ಆಸ್ಥಾನ, ಪರಮೇಶ್ವರನ ಆಸ್ಥಾನದೊಳಗೆ ಬೆಕ್ಕು, ಇಲಿ, ಸಾರಂಗ, ಮುಂಗುಲಿ. 4ನೇ ಶ್ಲೋಕ. ಬೆಕ್ಕು, ಇಲಿ, ಸಾರಂಗ, ಮುಂಗುಲಿ, ಹೊಕ್ಕು ಹೊರಳುವ ಸರ್ಪ ಉಡಗಳು, ಈ ಕೆಲದಲ್ಲಿ ಆಡುವವು ನರಿಯು ಶಶಾದಿ ತೋಳಗಳು, ಹಕ್ಕೆಯಲ್ಲಿಯ ಕರಡಿ ಶೂಕರ, ಶ್ವಕ್ಕಿಲಿಯ ಸಿಂಹವು ಶರಭ ಪುಲಿ, ಮುಕ್ಕು ರಿಕ್ಕಿಯ ಮೃಗಗಳಿಂದೆಸದಿತ್ತು ರಜತಾದ್ರಿ. ಇದು 1ನೇ ಅಧ್ಯಾಯದಾಗ 4ನೇ ಶ್ಲೋಕ, 5ನೇ ಶ್ಲೋಕ. ಸಾರಿ. ಏನಂದ್ರ ಬೆಕ್ಕ, ಇಲಿ 2 ವೈರಿಗಳವು. ಆದ್ರ ನಾವು ಸಹಜವಾಗಿ ಅಂತಿರ್ತೈತಿ ನೋಡ್ರಿ. ನಾವು ಸೊಪ್ಪಡ್ಲ ಪ್ರೌಢಶಾಲೆ ಒಳಗೆ ಹುಡುಗರು ಬಾಯಿ ಮಾಡ್ತಿರ್ತಾವ, ತಮ್ಮ ವೈರತ್ವ ಇರ್ತೈತಿ, ಜಗಳ ಇರ್ತೈತಿ, ಏನೇನೋ ಮಾತಾಡ್ತಿರ್ತಾರೆ. ಆದ್ರೆ ನಾವು ಹೋದಿವಿ ಅಂದ್ರೆ ಎಲ್ಲವೂ ಸ್ತಬ್ಧ ಆಗಿ ಬರ್ತಿತ್ತು. ಹಂಗ ಆ ಪರಮೇಶ್ವರನ ಆಸ್ಥಾನದೊಳಗ ಆ ದುಷ್ಟ ಗುಣಗಳು, ದುಷ್ಟ ವಿಚಾರಗಳು ಮಾಯ ಅಕ್ಕಾವು. ಆ ಗುರುವಿನ ದರ್ಶನದಿಂದ ಇರ್ತಕ್ಕಂಥ ಫಲ ಏನಂದ್ರೆ ದೋಷಗಳ ಪರಿಹಾರ ಅಕ್ಕಾವು ಅನ್ನೋದಕ್ಕೆ ಅದೊಂದು ದೃಷ್ಟಾಂತ ಇದ್ದಂಗೆ. ಬೆಕ್ಕು, ಇಲಿ, ಬೆಕ್ಕ, ಇಲಿ 2 ವೈರಿಗಳ ಕರೆ, ಅವು ಅನೋನ್ಯವಾಗಿ ಅದಾವ. ಬೆಕ್ಕು, ಇಲಿ, ಸಾರಂಗ, ಮುಂಗುಲಿ, ಹೊಕ್ಕು ಹೊರಡುವ ಸರ್ಪ ಉಡಗಳು. ಅಂದ್ರ ಮುಂಗ್ಲಿ, ಹಾವ, ವೈರತ್ವ 2 ಅವು ಅನೋನ್ಯವಾಗಿ ಆಯ್ತಾವ. ಮುಂದೆ ಏನೈತದ? ಹೊಕ್ಕು ಹೊರಡುವ ಸರ್ಪ ಉಡಗಳು, ಈ ಕೆಲದಲ್ಲಿ ಆಡುವವು ನರಿಯು ಶಶಾದಿ ತೋಳಗಳು. ಇವೆಲ್ಲ ತಮ್ಮ ವೈರಿಗಳ ಖರೆ, ಅವು ಅನೋನ್ಯವಾಗಿ ಆಡಾಕತ್ತಾವ. ಮುಂದೆ ಹಕ್ಕಿಯಲ್ಲಿಯ ಕರಡಿ ಶೂಕರ, ಸ್ವಕ್ಕಿಲಿಯ ಸಿಂಹವು ಶರಭ ಹುಲಿ, ಮುಕ್ಕು ರಿಕ್ಕಿಯ ಮೃಗಗಳಿಂದೆಸದಿತ್ತು ರಜತಾದ್ರಿ. ಒಂದೇ ಮಾತನ್ನ ಹೇಳೋದಂದ್ರ ಇವೇನ ಕಾಡು ಪ್ರಾಣಿಗಳದಾವ, ಪಶು ಪಕ್ಷಿಗಳದಾವ, ತಮ್ಮ ವೈರತ್ವವನ್ನು ಮರೆತ ಅನೋನ್ಯವಾಗಿದ್ದು ಅನ್ನೋದಕ್ಕ ಇನ್ನೊಂದು ಆ 1ನೇ ಅಧ್ಯಾಯದಾಗ 8ನೇ ಶ್ಲೋಕ ಅದ ನೋಡ್ರಿ. ಏನಂದ್ರ ಮರೆದವ ಅಲ್ಲಿಯ ಮೃಗಗಳು ವೈರವ. ಮೃಗ ಪಕ್ಷಿಗಳು ಸಹಿತ, ಕಾಡು ಪ್ರಾಣಿಗಳು ಸಹಿತ ತಮ್ಮ ವೈರತ್ವವನ್ನು ಮರೆತು ಸಂತೋಷವಾಗಿ ರಸವೇ ಜನನ ಸಮರಸವೇ ವಿರಸವೇ ಮರಣ, ರಸವೇ ಜನನ ವಿರಸವೇ ಮರಣ, ಸಮರಸವೇ ನಮ್ಮ ಜೀವನವೆಂಬುವಂತೆ ಅವು ಜೀವನ ನಡೆಸ್ತಿದ್ವು ಅಂತ ಆ ಪರಮೇಶ್ವರನ ಆಸ್ಥಾನದೊಳಗ. ಅದನ್ನ ಶ್ಲೋಕನ ಹೆಂಗ ಹೇಳ್ಯಾರಂದ್ರ ಮರೆದ ವಲ್ಲಿಯ ಮೃಗಗಳು ವೈರವ, ಹಿರಿದು ವ್ಯಾಘ್ರದ ಅಂದ್ರ ದೊಡ್ಡ ಬಲಿಷ್ಠವಾಗಿರತಕ್ಕಂತ ಹುಲಿಗಳ ಹಿಂಡಿನೊಳಗ, ಹಿರಿದು ವ್ಯಾಘ್ರದ ಹಿಂಡಿನೊಳು ಆಕಳು ಗೋವಿರುತ್ತಿಯುವುದು ಆನಂದವಾಗಿ, ಅದು ನಿರ್ಭಯವಾಗಿ. ಮಾರ್ಜಲದ ಮೇಲೆಯೂ ಮೂಷಕವು ಬಿದ್ದು, ಅಂದ್ರ ಮಾರ್ಜಲ ಅಂದ್ರ ಬೆಕ್ಕ. ಆ ಬೆಕ್ಕ ಮತ್ತು ಇಲಿ 2 ವೈರಿ ಕರೆ. ಆ ಬೆಕ್ಕ ಅದ್ರ ಮ್ಯಾಲ ಇಲಿ ಹತ್ತಿ ಆಡ್ತಿತ್ತಂತ, ಆಟ ಮಾಡ್ತಿದ್ವಂತ. ಮೂಷಕವು ಬಿದ್ದು ಹೊರಳುವವು ಮುಂಗಲಿಯು, ಸರ್ಪ ನೋಳ್ ಇರುತ್ತಿರುವುದು ಗೆಳೆತನವ, ವೈರವ ನರಿಸಲಿಕ್ ಅಲ್ಲೆನಿಸಿ ತಾಣೆಸದಿತ್ತು ರಜತಾದ್ರಿ. ಯಾವ ತಮ್ಮ ವೈರತ್ವವನ್ನು ಬಿಟ್ಟ ಇದ್ದು ಅಂದ್ರೆ ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಮಾನವ ಕುಲ ಶ್ರೇಷ್ಠ ಅಂತೀವಿ.
ಖರೆ ಅವನ ಕಂಡ್ರೆ ಇವಾಗ ಆಗಂಗಿಲ್ಲ, ಇವನ ಕಂಡ್ರೆ ಅವನ ಆಗಂಗಿಲ್ಲ. ಅದು ಗುರುಗಳ ಸಮ್ಮುಖದಾಗ ನಾವು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಗುರುಗಳ ಸಮ್ಮುಖದಾಗ ನಾವು ಜಗಳಾಡಬೇಕು ಅನ್ನೋದು ಅವು ಖಬರ್ ಇರಂಗಿಲ್ಲ. ಅದಕ್ಕೆ ದಯಮಾಡಿ ನನ್ನಲ್ಲಿ ಒಂದು ವಿನಂತಿ ತಮ್ಮಲ್ಲಿ ಮಾಡ್ಕೊಳ್ಳೋದು ಏನಂದ್ರೆ, ಶಿಕ್ಷಣ ಕಡಿಮೆ ಇದ್ರೆ ನಡಿತೈತಿ, ಸಂಸ್ಕಾರ ಬೇಕು. ಉತ್ತಮ ಸಂಸ್ಕಾರದ ಅವಶ್ಯಕತೆ ಇಂದಿನ ಸಮಾಜಕ್ಕೆ ಐತೆ ಅಂತ ಅನ್ಸಾಕತೈತಿ ನನಗೆ. ಅವಶ್ಯಕತೆ ಐತಿ.